ರಾಮನಗರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮುಖ್ಯ ವಕ್ತಾರ ಅಶ್ವತ್ಥನಾರಾಯಣಗೌಡ, ಕೆಎಸ್ಐಸಿ ಮಾಜಿ ಅಧ್ಯಕ್ಷ ಗೌತಮ್ ಗೌಡ, ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ಇವರುಗಳ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಸರಣಿ ಆತ್ಮಹತ್ಯೆಯನ್ನು ಖಂಡಿಸಿ ಹಾಗೂ ಬಾಣಂತಿಯರ ಮತ್ತು ಮಕ್ಕಳ ಸಾವಿಗೆ ಕಾರಣವಾಗಿರುವ ಮತ್ತು ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಸರ್ಕಾರಿ ಬಸ್ಗೆ ಪೋಸ್ಟರ್ ಅಂಟಿಸುವ ಅಭಿಯಾನ ಮತ್ತು ಬಸ್ ದರ ಭಾರಿ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದ ಅಯ್ಯೂರು ವೃತ್ತದಲ್ಲಿ ಭಾರೀ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ, ರವೀಶ್, ಬಿ ನಾಗೇಶ್, ಆರ್ ವಿ ಸುರೇಶ್, ರುದ್ರದೇವರು, ಕಿಶನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಪಿ ಶಿವಾನಂದ, ಕಾಳಪ್ಪ, ಪುಷ್ಪಲತಾ, ವಿ ರಾಜು, ವಾಸುದೇವಾಚ, ಚಂದನ್ ಮೋರೆ, ಚಂದ್ರಶೇಖರ್ ರೆಡ್ಡಿ, ಶಾಂತಪ್ಪ, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಪಿ ಸಂಜಯ್ ಜೈನ್, ಕೃಷ್ಣಪ್ಪ ಕನಕಪುರ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ದರ್ಶನ್ ಗೌಡ, ಚೆನ್ನಪ್ಪ, ಯಶವಂತರಾವ್ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. शिकारी किलर प्रियंका खरगे प्रियंका खरगे मंत्री प्रियंका खरगे दुराचारी मंत्री प्रियंका खरगे प्रियंका खरगे शिकारी किलर प्रियंका खरगे ಸಮಾಜದಲ್ಲಿ ಒಂದು ಸೊಸೈಟಿ ಹೇಗಿರಬೇಕು ಅಂತ, ಸಮಾಜ ಹೇಗಿರಬೇಕು ಅಂತ ನಡ್ಕೊಂಡು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ನಾವು ತುಂಬಾ ಬೇರೆ ರಾಜ್ಯಗಳಿಗೆ ಮಾದರಿ ಆಗಬೇಕಿರ್ತಕ್ಕಂಥವ್ರು. ಇವತ್ತು ನಮ್ಮ ಸಮಾಜದಲ್ಲಿ ಆತ್ಮಹತ್ಯೆಗಳು, ಅಧಿಕಾರಿಗಳು, ಎಷ್ಟು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಬಂದಾದ್ಮೇಲೆ ಹೆಸರಿಟ್ಟಿದ್ರು ಕೂಡ ಕ್ಲೀನ್ ಚಿಟ್ ಇವ್ರಿಗೆ ಕೊಡ್ತಾರೆ. 2 ದಿನದಲ್ಲಿ ಕ್ಲೀನ್ ಚಿಟ್ ಇವ್ರಿಗೆ ಎಸ್ಐಟಿಗೆ ಕೊಡ್ತಾರೆ. ಸಿಐಡಿ ಕೊಟ್ಟು 2 ದಿನದಲ್ಲಿ ಕ್ಲೀನ್ ಚಿಟ್ ಕೊಡ್ತಾರೆ ಈ ಮರಿ ಖರ್ಗೆಗೆ. ಈ ಮರಿ ಖರ್ಗೆ ದಿನ ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡೋದು ಬಿಜೆಪಿ ನಾಯಕರು. ಇವು ಏಕವ್ರೆ ಬಿಜೆಪಿ ನಾಯಕ ಬೈದ್ರು ಮಾತ್ರ ನನ್ನ ಅಸ್ತಿತ್ವ, ಬಿಜೆಪಿ ನಾಯಕರಿಗೆ ಬೈದ್ರು ಮಾತ್ರ ಕಾಂಗ್ರೆಸ್ ನನಗೆ ಮಾನ ಮರ್ಯಾದೆ. ಹೇಗಾಗಿದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡವ್ರು. ಅವ್ರು ದಿನ ಬೆಳಗ್ಗೆ ಬಿಜೆಪಿ ರೈತರನ್ನು ಕಾಪಾಡಿ, ಹಿಂದುಳಿದವ್ರನ್ನ ಕಾಪಾಡಿ, ಬಡವರನ್ನು ಕಾಪಾಡಿ, ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಯಾವ ರೀತಿ ನಿಲ್ಲಿಸಬಹುದು ಅಂತ ಮುಂದುವರಿಸಿವೆಲ್ಲ ಇಲ್ಲ. ಸೊ ಇವತ್ತು ನಾವು ನಮ್ಮ ರಾಜ್ಯದ ಮುಖ್ಯ ವಕ್ತಾರರಾಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಅವರ ನೇತೃತ್ವದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ನಾವು ನಮ್ಮ ಜನತೆಯಲ್ಲಿ, ನಮ್ಮ ಜಿಲ್ಲೆ ಜನತೆ ಆಗಿರ್ಬೋದು, ನಮ್ಮ ರಾಜ್ಯ ಜನತೆ ಆಗಿರ್ಬೋದು, ಕೈ ಜೋಡಿಸಿ ಮನವಿ ಮಾಡ್ತೇವೆ. ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ದಯಮಾಡಿ ಗಮನಿಸಿ. 2023ರಲ್ಲಿ ನಾವು ಮಾಡಿದಂತ ತಪ್ಪು ಇವತ್ತು ನಮ್ಮ ರಾಜ್ಯನ ಯಾವ ಮಟ್ಟಕ್ಕೆ ತಳ್ತಾ ಇದೆ. ಇದೇ ದೇಶದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಇದೇ ರೀತಿ ಫ್ರೀ ಸ್ಕೀಮ್ಗಳನ್ನ ಕೊಟ್ಟು ಇವತ್ತು ದಿವಾಳಿ, ರಾಜ್ಯದ ದಿವಾಳಿ ಘೋಷಿಸಬೇಕು. ಅದೇ ಸಿಎಂ ಮಾತಾಡ್ತಾರೆ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೆದ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಕುರಿತು ರಾಜ್ಯಾದ್ಯಂತ ಹೋರಾಟವನ್ನು ನಡೆಯುತ್ತಿದೆ. ಈಗಾಗಲೇ ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತಿದೆ. ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಶ್ರೀಯುತ ಆನಂದ್ ಸ್ವಾಮಿ ಅವರು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ, ಗುತ್ತಿಗೆದಾರರ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇರತಕ್ಕಂಥ ಒಂದು ರೀತಿಯ ವಿರುದ್ಧ ಇವತ್ತು ರಾಮನಗರದಲ್ಲಿ ಆನಂದ್ ಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ನಮ್ಮ ಹೋರಾಟದಲ್ಲಿ ಶ್ರೀಯುತ ಗೌತಮ್ ಗೌಡ ಕೃತಜ್ಞತೆ, ತಾಲೂಕು ಅಧ್ಯಕ್ಷಗಳು ರವೀಶ್ ಸದಸ್ಯ ರವೀಶ್ ಬೇರೆ ಮಹಿಳಾ ಅಧ್ಯಕ್ಷಗಳು ಬಂಧುಗಳೇ, ಕಳೆದ ಒಂದು ವಾರದ ಹಿಂದೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಒಂದು ಕುಗ್ರಾಮದ ಸಚಿನ್ ಪಾಂಚಾಲ್ ಅಂತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡ. ಆತ ಆತ್ಮಹತ್ಯೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ 9 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. 9 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 4 ಭಾಗ್ಯ ಕೊಟ್ಟು, ಜೊತೆಯಲ್ಲಿ ರೈತರ ಆತ್ಮಹತ್ಯೆ ಭಾಗ್ಯ ಕೊಟ್ಟು, ಜೊತೆಯಲ್ಲೇ ಗುತ್ತಿಗೆದಾರರು
ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಿರೋದನ್ನ ನೋಡ್ತಾ ಇದ್ದೀವಿ. ಕಳೆದ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಶಿವಮೊಗ್ಗದ ಕುವೆಂಪು ನಗರದ ಚಂದ್ರಶೇಖರ್ ಇರತಕ್ಕಂಥ ವಾಲ್ಮೀಕಿ ನಿಗಮದ ಅಕೌಂಟ್ಸ್ ಸೂಪರಿಂಟೆಂಡೆಂಟ್ 197 ಕೋಟಿ ಅವ್ಯವಹಾರದ ಬಗ್ಗೆ ಸುಮಾರು 5 ಪುಟಗಳ ಡೆತ್ ನೋಟ್ ಅನ್ನು ಬರೆದಿದ್ದು ನಿಗಮದ 197 ಕೋಟಿ ಹಣವನ್ನ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಮಾಡತಕ್ಕಂಥದ್ದು ನಾಳೆ ದಿನ ನನ್ನ ಗುತ್ತಿಗೆಗೆ ಬರುತ್ತೆ ಅಂತ ಹೇಳಿ 9 ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟು ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಲ್ಲ. ನಿಮ್ಗೆ ಕಾಣೋದಿಲ್ವಾ ಡಿ ಕೆ ಶಿವಕುಮಾರ್ ಅವರೇ? ಮೊನ್ನೆ ದಿನ ಸಚಿನ್ ಪಾಂಚಾಲ್ 26 ವರ್ಷದ ಯುವಕ, ಬಡವರು ಕಿತ್ತಿನ ಬಡತನ, ಕೆಡಿಬಿಗೆ ಗುತ್ತಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 12 ಕೋಟಿ ರೂಪಾಯಿ ಕೆಲಸಕ್ಕೆ 5% ಅಂತೆ 60 ಲಕ್ಷ ರೂಪಾಯಿಗೆ ಮಾತುಕತೆ ನಡೀತು. 60 ಲಕ್ಷ ರೂಪಾಯಿ ಕೊಟ್ಟ ಕಡೆಗೆ ಕೆಲಸ ದುಡ್ಡು ಬರಲಿಲ್ಲ. ದುಡ್ಡನ್ನ ಕೇಳಲಿಕ್ಕೆ ಹೋದ್ರೆ ಸುಪಾರಿ ಕಿಲ್ಲರ್ ಬೇರೆ ಬೇರೆಗೆ ಸುಪಾರಿಯನ್ನು ಕೊಟ್ಟಿದ್ರೆ ಕೊನೆ ಪಡಿಸ್ತೀವಿ ಅಂತ ಕೇಳೋರು. ಕಡೆಗೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಸರ್ ನನ್ನ ಜೀವಕ್ಕೆ ಭಯ ಇದೆ, ನನ್ನನ್ನು ಯಾವ ಸಮಯದಲ್ಲಿ ಬೇಕಾದ್ರೂ ಕೊಲೆ ಮಾಡಿಸ್ಬೋದು, ಪ್ರಿಯಾಂಕ ಖರ್ಗೆ ಆಪ್ತ ರಾಜು ಕಪನೂರ್ ನನ್ನ ಮೇಲೆ ದ್ವೇಷ ಮನಸ್ಸಿಸ್ತಾ ಇದ್ದಾನೆ, ನನ್ನ ರಕ್ಷಣೆ ಕೊಡಿ ಅಂತ ಹೇಳಿ 2 ಬಾರಿ ಸ್ಟೇಷನ್ ಹೋಗೋರೆ. ಸ್ಟೇಷನ್ ರಕ್ಷಣೆ ಕೊಡೋದಿಲ್ಲ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ